Turn your Bible to Gospel according to Matthew 26th chapter. We'll read from verse 26 to 28. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ. And as they were eating, Jesus took bread and blessed it and brake it, gave it to the disciples and said, "Take, eat, this is my body." And he took the cup and he gave thanks, gave it to them, saying, "Drink ye all of it, for this is my blood of the New Testament, which is shed for many for the remission of sins." ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26ನೇ 27 28 ವಚನ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಮತ್ತು ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ನೀವೆಲ್ಲರೂ ಇದರಲ್ಲಿರುವುದನ್ನು ಕುಡಿಯಿರಿ, ಯಾಕಂದರೆ ಇದು ಬಹಳ ಜನರ ಪಾಪಗಳ ಪರಿಹಾರಕ್ಕೋಸ್ಕರ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ ಅಂದನು. Hallelujah. ಹಲ್ಲೆಲೂಯಾ. This is Holy Communion started by Lord Jesus. ಇದು ಪವಿತ್ರ ಮೇಜು ಯೇಸು ಕ್ರಿಸ್ತನಿಂದ ಪ್ರಾರಂಭವಾಗಿರುವಂತದ್ದು. I told you, we have only two rituals in Christianity. Only two rituals are there. ಮತ್ತು ಕ್ರೈಸ್ತತ್ವದಲ್ಲಿ ಎರಡು ಪದ್ಧತಿಗಳು, ಎರಡು ಸಂಪ್ರದಾಯ ಪದ್ಧತಿಗಳು ಮಾತ್ರ ಇದೆ. One is water baptism, ಒಂದು ನೀರಿನ ದೀಕ್ಷಾ ಸ್ನಾನ, that we take part after we are born again, after salvation experience. ನಾವು ರಕ್ಷಣೆ ಹೊಂದಿದ ಮೇಲೆ, ರಕ್ಷಣೆಯ ಅನುಭವವಾದ ಮೇಲೆ ತೆಗೆದುಕೊಳ್ಳುವಂತದ್ದು ನೀರಿನ ದೀಕ್ಷಾ ಸ್ನಾನವಾಗಿದೆ. Second is Lord's table. Today you took part. ಮತ್ತು ಎರಡನೇದಾಗಿ ಕರ್ತನ ಮೇಜಾಗಿದೆ. ಈ ದಿನ ನೀವೆಲ್ಲರೂ ಮುಂಜಾನೆ ಅದರಲ್ಲಿ ಭಾಗಿಯಾಗಿದ್ದೀರಿ. Why do we take part in Lord's table? ನಾವು ಕರ್ತನ ಮೇಜಿನಲ್ಲಿ ಯಾಕೆ ಭಾಗಿಯಾಗ್ತೇವೆ? We should know the meaning. ಅದರ ಅರ್ಥ ನಮಗೆ ಗೊತ್ತಿರಬೇಕು. The reason we take part at the Lord's table is we all belong to a covenant, a blood covenant. ಮತ್ತು ಈ ಕರ್ತನ ಮೇಜಿನಲ್ಲಿ ನಾವು ಪಾಲು ತೆಗೆದುಕೊಳ್ಳುವಂತ ಕಾರಣವೇನೆಂದರೆ, ನಾವು ಎಲ್ಲರೂ ಒಂದು ಒಡಂಬಡಿಕೆ, ರಕ್ತದ ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ ಎಂಬುದಾಗಿ ಇರುವಂತದ್ದು. This covenant is God's idea. ಈ ಒಡಂಬಡಿಕೆಯು ದೇವರ ಉಪಾಯವಾಗಿದೆ. God started it. ಇದು ದೇವರು ಪ್ರಾರಂಭಿಸಿದ್ದು. Always, in a lot of covenants in the Bible, two groups, they will enter into a covenant by sending the representatives. ಮತ್ತು ಬೈಬಲ್ ಅಲ್ಲಿ ಅನೇಕ ಒಡಂಬಡಿಕೆಗಳು ಬರೆಯಲ್ಪಟ್ಟಿದೆ. ಮತ್ತು ಒಡಂಬಡಿಕೆಯಲ್ಲಿ ಎರಡು ಗುಂಪಿನವರು ಆ ಗುಂಪಿನಿಂದ ಪ್ರತಿನಿಧಿಯನ್ನು ಅವರು ಒಂದಾಗುವುದಕ್ಕಾಗಿ ಕಳಿಸಿಕೊಡ್ತಾರೆ. But this covenant is made by Jesus Christ. ಆದ್ರೆ ಈ ಒಡಂಬಡಿಕೆಯು ಯೇಸು ಕ್ರಿಸ್ತನ ಮೂಲಕ ಮಾಡಲ್ಪಟ್ಟದ್ದಾಗಿದೆ. He was man's representative. ಆತನು ಮನುಷ್ಯನ ಪ್ರತಿನಿಧಿಯಾಗಿ ಮಾಡಿದ್ದಾನೆ. This is between God and Jesus. ಮತ್ತು ಈ ಒಡಂಬಡಿಕೆಯು ದೇವರ ಮತ್ತು ಯೇಸು ಕ್ರಿಸ್ತನ ಮಧ್ಯದಲ್ಲಿ ಇರುವಂತಹ ಒಡಂಬಡಿಕೆಯಾಗಿದೆ. And in this covenant lot of promises are there. ಮತ್ತು ಈ ಒಡಂಬಡಿಕೆಯಲ್ಲಿ ಅನೇಕ ವಾಗ್ದಾನಗಳಿದೆ. We claim all these things for us. ಮತ್ತು ಈ ಎಲ್ಲ ವಾಗ್ದಾನಗಳನ್ನು ನಾವು ಹೊಂದಿಕೊಳ್ತೇವೆ. And one blessing in this new covenant is God's love. ಈ ಒಡಂಬಡಿಕೆಯಲ್ಲಿ ಇರುವಂತ ಒಂದು ಆಶೀರ್ವಾದ ಏನೆಂದರೆ ಅದು ದೇವರ ಪ್ರೀತಿಯಾಗಿದೆ. No man can get this. ಯಾವ ಮನುಷ್ಯನು ಸಹ ಇದನ್ನು ಹೊಂದಿಕೊಳ್ಳಕ್ಕಾಗಲ್ಲ. Only those who belong to the covenant, this new covenant, can carry God's love. ಮತ್ತು ಹೊಸ ಒಡಂಬಡಿಕೆಗೆ ಸಂಬಂಧವಾದವರು ಮಾತ್ರ ಈ ದೇವರ ಪ್ರೀತಿಯನ್ನು ಹೊಂದಿಕೊಳ್ಳಕ್ಕಾಗ್ತದೆ. Everybody talks about love. ಎಲ್ಲರೂ ಪ್ರೀತಿಯ ಬಗ್ಗೆ ಮಾತಾಡ್ತಾರೆ. But the love which world practices is different. They love the beautiful, those who are lovely, those who are good, they love. ಮತ್ತು ಈ ಲೋಕವು ನಡೆಸಿಕೊಂಡಂತ ಬರುವಂತ ಒಂದು ಪ್ರೀತಿ ಯಾವುದಂದ್ರೆ, ಲೋಕ ಪ್ರೀತಿಸುವ ವಿಧಾನ ಏನೆಂದರೆ, ಯಾರು ಸುಂದರವಾಗಿದ್ದಾರೋ, ಯಾರು ಪ್ರಿಯರಾಗಿದ್ದಾರೋ, ಯಾರು ಪ್ರೀತಿ ಮಾಡ್ತಾರೋ ಅಂತವರಿಗೆ ಪ್ರೀತಿಸುವಂತದ್ದಾಗಿದೆ. But this love is not like that. ಆದ್ರೆ ಈ ಪ್ರೀತಿಯು ಆ ರೀತಿಯಾಗಿ ಅಲ್ಲ. When we were ungodly, God loved us. ನಾವು ಯಾವಾಗ ನಾವು ಆತ್ಮಿಕ ಉಳ್ಳವರಾಗಲಿಲ್ಲ, ಅವಾಗ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. When we were sinners, God loved us. ನಾವು ಪಾಪಿಯಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. When we were enemies, God loved us. ನಾವು ವೈರಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. Hallelujah. Hallelujah. So this love is totally different. ಈ ಪ್ರೀತಿಯು ವ್ಯತ್ಯಾಸವಾಗಿದೆ. Totally different love it is. ಸಂಪೂರ್ಣವಾಗಿ ವ್ಯತ್ಯಾಸವಾಗಿದೆ.
This love is totally different. ಈ ಪ್ರೀತಿಯು ವ್ಯತ್ಯಾಸವಾಗಿದೆ. It's not, you cannot compare with any man's love. ಮತ್ತು ಈ ಪ್ರೀತಿಯನ್ನು ಯಾವುದೇ ಮನುಷ್ಯನ ಪ್ರೀತಿಯೊಟ್ಟಿಗೆ ಹೋಲಿಸಕ್ಕಾಗದು. Hallelujah. Hallelujah. And the good news is, God has put this love in our heart through His Holy Spirit. ಮತ್ತು ಶುಭ ಸಂದೇಶವೇನೆಂದರೆ ದೇವರು ಪವಿತ್ರಾತ್ಮನ ಮೂಲಕ ಆ ಪ್ರೀತಿಯನ್ನು ನಮ್ಮ ಒಳಗಡೆ ಹಾಕಿದ್ದಾನೆ. Romans 5:5. ರೋಮ 5:5. Romans 5:5. ರೋಮ 5:5. ರೋಮಪುರದವರಿಗೆ 5ನೇ ಅಧ್ಯಾಯ 5ನೇ ವಚನ. ಈ ನಿರೀಕ್ಷೆಯು ನಾಚಿಕೆ ಪಡಿಸುವುದಿಲ್ಲ, ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ. Amen. Shall we all tell in Kannada after Vinod, please? ಕನ್ನಡದಲ್ಲಿ ನನ್ನಿಂದ ಗಟ್ಟಿಯಾಗಿ ಹೇಳ್ರಿ. ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ. One more time, happily, joyfully. When you say ಧಾರಾಳವಾಗಿ, stretch both the hands like this itself. Okay. ಮತ್ತು ಇನ್ನೊಂದು ಸಾರಿ ಸಂತೋಷವಾಗಿ ಆನಂದದಿಂದ ಗಟ್ಟಿಯಾಗಿ ನಿಮ್ಮ ಧಾರಾಳವಾಗಿ ಅಂತ ಹೇಳುವಾಗ ಕೈಗಳು ಈ ತರ ಮಾಡ್ತಾ ಹೇಳ್ರಿ. ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆ. So you are loaded with this love. ಮತ್ತು ಈ ಪ್ರೀತಿಯಿಂದ ನೀವು It is ತುಂಬಲ್ಪಟ್ಟವರಾಗಿದ್ದೀರಿ. already inside. ಅದು ನಿಮ್ಮ ಒಳಗಡೆ ಇದೆ. I told you it is like overhead tank is full of water. ಅದು ಮೇಲೆ ಇರುವಂತ ಟ್ಯಾಂಕ್ ತುಂಬಿರುವಂತದ್ದಾಗಿದೆ. It is no use unless you open the tap. ಮತ್ತು ಎಲ್ಲಿ ತನಕ ನಳ ಚಾಲು ಮಾಡುವುದಿಲ್ಲವೋ ಅಲ್ಲಿ ತನಕ ಟ್ಯಾಂಕ್ ಅಲ್ಲಿ ನೀರಿರುವಂತದ್ದು ಉಪಯೋಗನೇ ಆಗುವುದಿಲ್ಲ. There is so much love inside. ನಿಮ್ಮ ಒಳಗಡೆ ಎಷ್ಟೋ ಪ್ರೀತಿ ಇದೆ. So today I'll teach how to open the tap. ಇವತ್ತು ನಾನು ಕಲಿಸಿಕೊಡ್ತೇನೆ ಹೇಗೆ ಆ ನಳವನ್ನು ಚಾಲು ಮಾಡೋದು. How this love can flow through us. ಈ ಪ್ರೀತಿಯು ಹೇಗೆ ನಮ್ಮ ಮೂಲಕ ಅದು ಅರಿತು ಹೋಗುವಂತದ್ದಾಗಿದೆ. Whom we should love. ನಾವು ಪ್ರೀತಿಸಬೇಕು. Whom we should love. ಯಾರನ್ನು ಪ್ರೀತಿಸಬೇಕು. Husbands, love your wives, Bible says. ಬೈಬಲ್ ಹೇಳ್ತದೆ ಗಂಡಂದಿರೆ ನಿಮ್ಮ ಹೆಂಡತಿಯರಿಗೆ ಪ್ರೀತಿಸಿರಿ. Means we should love our family members first. We should begin with family. ಅದರ ಅರ್ಥ ಏನಂದ್ರೆ ನಾವು ಇದನ್ನು ಕುಟುಂಬದೊಂದಿಗೆ ಪ್ರಾರಂಭಿಸಬೇಕು. ನಮ್ಮ ಕುಟುಂಬದವರನ್ನು ಪ್ರೀತಿಸಬೇಕು. Our family is a different family. ನಮ್ಮ ಕುಟುಂಬವು ವ್ಯತ್ಯಾಸವಾದ ಕುಟುಂಬವಾಗಿದೆ. Every family, husband and wife will fight. ಮತ್ತು ಪ್ರತಿಯೊಂದು ಕುಟುಂಬದಲ್ಲಿ ಗಂಡ ಹೆಂಡತಿಯರು ಜಗಳವಾಡ್ತಾರೆ. Every family, mother-in-law, daughter-in-law will fight. ಮತ್ತು ಪ್ರತಿಯೊಂದು ಕುಟುಂಬದಲ್ಲಿ ಅತ್ತೆ ಸೊಸೆಯರು ಜಗಳ ಆಡ್ತಾರೆ. Our family, it cannot happen. ಆದ್ರೆ ನಮ್ಮ ಕುಟುಂಬದಲ್ಲಿ ಇದು ಆಗಕ್ಕಾಗದು. Why? ಯಾಕೆ? Their love is based on outward beauty. ಯಾಕಂದ್ರೆ ಅವರ ಪ್ರೀತಿಯು ಹೊರ ಕಾಣುವ ಒಂದು ಸುಂದರತೆ ಮೇಲೆ ಆತುಕೊಂಡಿದೆ. If you are good to me, I am good to you. ನೀನು ಒಳ್ಳೆಯವನಾಗಿದ್ರೆ ನಾನು ನಿನಗೆ Our ಒಳ್ಳೆಯವನಾಗಿದ್ದೇನೆ. love is not like that. ಅದು ನಮ್ಮ ಪ್ರೀತಿ ಆಗಿಲ್ಲ. We don't have any expectation. Just like God loves, we will love. ನಮ್ಮಲ್ಲಿ ಯಾವುದೇ ಅಪೇಕ್ಷೆಗಳಿಲ್ಲ. ದೇವರು ಪ್ರೀತಿಸಿರುವ ಕಾರಣ ನಾವು ಸುಮ್ಮನೆ ಇನ್ನೊಬ್ಬರಿಗೆ ಪ್ರೀತಿಸ್ತೇವೆ. Second, God told us, love your God and love your neighbor as yourself. ಮತ್ತು ಎರಡನೇ ವಿಷಯ, ನಿಮ್ಮ ದೇವರನ್ನು ಪ್ರೀತಿಸಿರಿ, ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿರಿ ಎಂಬುದಾಗಿ ಹೇಳ್ತದೆ. God wants, loving God, we all will do it because we love God. But God wants us to love the neighbor. ಮತ್ತು ದೇವರನ್ನು ಪ್ರೀತಿಸೋರು ಎಲ್ಲರೂ ಮಾಡ್ತೇವೆ, ದೇವರು ಅದನ್ನು ಬಯಸ್ತಾನೆ. ಆದರೆ ದೇವರು ಇದನ್ನು ಸಹ ಬಯಸ್ತಾನೆ, ನಾವು ನಮ್ಮ ನೆರೆಯವರನ್ನು ಪ್ರೀತಿಸಬೇಕೆಂಬುದಾಗಿ. Just like ourselves. ಅದು ನಾವು ಹೇಗೆ ನಮ್ಮನ್ನು ಪ್ರೀತಿ ಮಾಡ್ತೇವೆ ಅದರಂತೆ ಅವರನ್ನು ಪ್ರೀತಿಸುವುದು. Amen. Tell your neighbor, love your neighbor as yourself. ನಿಮ್ಮ ನೆರೆಯವರನ್ನು ನಿನ್ನಂತೆ ಪ್ರೀತಿಸು. Hello. Nowadays, we are blessed people. Everybody has, borewell and this. We have water facility. Everything is fine now. ಮತ್ತು ನಾವು ಬಹಳ ಆಶೀರ್ವಾದ ಉಳ್ಳಂತ ಜನರಾಗಿದ್ದೇವೆ. ಬೋರ್ವೆಲ್ಗಳು, ನೀರಿನ ಸೌಲಭ್ಯಗಳು ಎಲ್ಲವೂ ಇದೆ. Yeah, in those days, people used to stand, all neighbors only.
For the sake of one pot of water, they'll fight. ಮತ್ತು ಒಂದು ಕೂಡ ನೀರಿಗಾಗಿ ಎಲ್ಲ ಅಕ್ಕಪಕ್ಕದವರು ಜಗಳ ಆಡ್ತಾ ಇದ್ರು. That was in those days. ಅದು ಆ ಸಮಯದಲ್ಲಿ. Thank God for all the blessings. ಈ ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ವಂದನೆ. Love our neighbor as thyself. ಮತ್ತು ನಮ್ಮಂತೆಯೇ ನಾವು ನಮ್ಮ ನೆರೆಯವರನ್ನು ಪ್ರೀತಿಸಬೇಕು. One minute, just think and see who is your neighbor. Who is the person left your house and right who stays. ಮತ್ತು ಒಂದು ನಿಮಿಷಕ್ಕಾಗಿ ನಿಮ್ಮ ನೆರೆಯವರು ಯಾರು ಎಂಬುದಾಗಿ ಯೋಚನೆ ಮಾಡ್ರಿ. ನಿಮ್ಮ ಎಡಗಡೆ ಬಲಗಡೆ ಇರುವಂತವರು ಯಾರಾಗಿದ್ದಾರೆ, stays above you, ಮತ್ತು ನಿಮ್ಮ ಮನೆ ಮೇಲೆ ಯಾರಿದ್ದಾರೆ, or one who is working with you, sitting next to your table. ಮತ್ತು ಯಾರು ನಿಮ್ಮ ಪಕ್ಕದ ಟೇಬಲ್ ನಲ್ಲಿ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೋ. Sometimes we hate them. ಕೆಲವು ಸಾರಿ ನಾವು ಅವರಿಗೆ ದ್ವೇಷ ಮಾಡ್ತೇವೆ. But God wants us to love them. ಆದ್ರೆ ದೇವರು ಅವರನ್ನು ಪ್ರೀತಿಸಬೇಕೆಂಬುದಾಗಿ ಬಯಸ್ತಾನೆ. Even loving neighbor is okay for me. ನೆರೆಯವರನ್ನು ಪ್ರೀತಿಸುವುದು ಅದು ಪರವಾಗಿಲ್ಲ. But God goes one more step forward. ಮತ್ತು ದೇವರು ಇನ್ನೊಂದು ನೇರವಾಗಿ ಹೇಳಿದ್ದಾನೆ. Matthew 5th chapter, ಮತ್ತಾಯ 5ನೇ ಅಧ್ಯಾಯ verse 44, 45 and 46. But I say unto you, love your enemies, bless them that curse you, do good to them that hate you, pray for them which desperately use you and persecute you, that you may be the children of your Father which is in heaven. For he maketh his sun to rise on the evil and on the good, sendeth rain on the just and on the unjust. If you love them which love you, what reward have ye? Do not even publicans the same? ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43, 44, 45ನೇ ವಚನ. ನೀನು ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕು ಎಂದು ಹೇಳಿರುವುದನ್ನು ನೀವು ಕೇಳಿದ್ದೀರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಒಳ್ಳೆಯದನ್ನು ಮಾಡಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿಯೂ ಹಿಂಸಿಸುವವರಿಗಾಗಿಯೂ ಪ್ರಾರ್ಥಿಸಿರಿ. ಇದರಿಂದ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಯಾಕೆಂದರೆ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಉದಯಿಸುವಂತೆ ಮಾಡುತ್ತಾನೆ, ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸುತ್ತಾನೆ. This looks like impossible. ಇದು ಅಸಾಧ್ಯವಾಗಿ ಕಾಣುತ್ತದೆ. Love your enemies. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. Bless them, those who curse you. ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ. Do good to them, those who hate you. ನಿಮ್ಮನ್ನು ಹಗೆ ಮಾಡುವವರಿಗೆ ಒಳ್ಳೆಯದನ್ನು ಮಾಡಿರಿ. Is there anyone hates you? ನಿಮಗೆ ಹಗೆ ಮಾಡುವವರು ಯಾರಾದರೂ ಇದ್ದಾರಾ? Anybody? You don't have anybody who hates you? My God, I think you are in heaven. ನಿಮಗೆ ಹಗೆ ಮಾಡೋರು, ನಿಮಗೆ ದ್ವೇಷ ಮಾಡೋರು ಯಾರು ಇಲ್ವಾ? ದ್ವೇಷ ಮಾಡೋರು ಯಾರು ಇಲ್ಲ ಅಂದ್ರೆ ನೀವು ಪರಲೋಕದಲ್ಲಿ ಇದ್ದಂತೆ. You are already in heaven. There are people. ಅಲ್ಲಿ ಜನರಿದ್ದಾರೆ. It's difficult to know. It's very easy to hear the message of love. Very easy to preach. Very easy to listen. Very easy to say hallelujah. ಮತ್ತು ಈ ಪ್ರೀತಿಯ ಸಂದೇಶವನ್ನು ಸಾರುವುದು, ಕೇಳುವುದು, ಹಲ್ಲೆಲೂಯಾ ಎಂಬುದಾಗಿ ಹೇಳುವುದು ಬಹಳ ಸುಲಭ. But our day starts tomorrow. Monday you have to get back to your work. ಆದರೆ ನಮ್ಮ ದಿನ ನಾಳೆ ಪ್ರಾರಂಭವಾಗ್ತದೆ. ಸೋಮವಾರ ನಮ್ಮ ಕೆಲಸಕ್ಕೆ ಹೋಗಬೇಕು. There will be somebody who is sitting there, maybe your manager, your boss, or somebody who will scream at you, who will shout at you. How you are going to handle him? ಮತ್ತು ಯಾರಾದರೂ ನಿಮ್ಮ ಒಂದು ಕಚೇರಿಯಲ್ಲಾಗಲಿ, ನಿಮ್ಮ ಬಾಸ್ ಆಗಲಿ, ನಿಮ್ಮ ಮ್ಯಾನೇಜರ್ ಆಗಲಿ, ಆತ ನಿಮ್ಮ ಮೇಲೆ ಕೂಗಾಡುವುದಾದರೆ ಹೇಗೆ ವರ್ತಿಸ್ತೀರಿ? Love. ಪ್ರೀತಿಸಿರಿ. That love is already there inside. ಆ ಪ್ರೀತಿ ನಿಮ್ಮ ಒಳಗಡೆ ಮೊದಲೇ ಇದೆ. I still remember I worked as a typist in one company for a very short duration. ಮತ್ತು ಬಹಳ ಸ್ವಲ್ಪ ಸಮಯದವರೆಗೆ ಒಂದು ಕಂಪನಿಯಲ್ಲಿ ನಾನು ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. Very big concern. L&T, everybody knows it. ಮತ್ತು L&T ಆ ಒಂದು ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. It was in account session. I was the only typist. ಮತ್ತು ಆ ಒಂದು ಲೆಕ್ಕಾಚಾರದ ಒಂದು ಗುಂಪಿನಲ್ಲಿ ನಾನು ಒಬ್ಬನೇ ಟೈಪಿಸ್ಟ್ ಮಾಡೋನಾಗಿದ್ದೆ. In those days they didn't have computers to generate bills. Only typist has to type. ಮತ್ತು ಆ ಸಮಯದಲ್ಲಿ ಈ ಒಂದು ಬಿಲ್ ಮಾಡುವುದಕ್ಕಾಗಿ ಕಂಪ್ಯೂಟರ್ಗಳು ಇರಲಿಲ್ಲ. ಟೈಪೇ ಮಾಡಬೇಕಾಗಿತ್ತು. 12 accountants, only one typist. ಮತ್ತು 12 ಜನ ಅಕೌಂಟೆಂಟ್ಗಳಿದ್ರು, ನಾನು ಒಬ್ಬನೇ ಮಾತ್ರ ಟೈಪಿಸ್ಟ್ ಆಗಿದ್ದೆ. So everybody will give me work. ಎಲ್ಲರೂ ನನಗೆ ಕೆಲಸ ಕೊಡ್ತಾ ಇದ್ರು. I had no problem. ನನಗೆ ಸಮಸ್ಯೆ ಇರಲಿಲ್ಲ. Everybody is happy with me. ಎಲ್ಲರೂ ನನ್ನೊಟ್ಟಿಗೆ ಸಂತೋಷವಾಗಿದ್ರು. Except one man.
ಆದ್ರೆ ಒಬ್ಬ ಮನುಷ್ಯನಿಗೆ ಬಿಟ್ರೆ a very elderly person, ಆತನು ಬಹಳ ವಯಸ್ಸಾದವನು, the way in which he shouts and screams itself will create a tension for me. ಮತ್ತು ಆತನು ಕೂಗಾಡುವುದು ಚೀರಾಡುವುದು ನೋಡಿದ್ರೆ ನನಗೆ ಒಂದು ಟೆನ್ಷನ್ ಆಗ್ತಾ ಇತ್ತು. And only his work I will commit mistake. ಮತ್ತು ಆತನ ಕೆಲಸ ಮಾತ್ರ ನಾನು ತಪ್ಪು ಮಾಡ್ತಾ ಇದ್ದೆ. One comma, sometimes bills comes in lakhs, one comma you should not miss it. ಮತ್ತು ಈ ಒಂದು ಲಕ್ಷಗಟ್ಟಲೆ ಬೆಲೆ ಈ ಒಂದು ಬಿಲ್ ಬರ್ತಾ ಇತ್ತು, ಒಂದು ಕಾಮಸಾನ ಮಿಸ್ ಮಾಡಬಾರ್ದು. So when early morning when I go to office, I'll wish everybody, I will not look at this man. ಮತ್ತು ಮುಂಜಾನೆ ಹೋದಾಗ ನಾನು ಎಲ್ಲರಿಗೆ ನಾನು ವಿಶ್ ಮಾಡ್ತಾ ಇದ್ದೆ, ಆದ್ರೆ ಈ ವ್ಯಕ್ತಿಗೆ ವಿಶ್ ಮಾಡ್ತಾ ಇರಲಿಲ್ಲ. Except that man, everybody I'll wish. ಆತನಿಗೆ ಬಿಟ್ರೆ ಎಲ್ಲರಿಗೆ ಮಾಡ್ತಾ ಇದ್ದೆ. So one Sunday morning like this also I went and sat in the church. ಮತ್ತು ಒಂದು ರವಿವಾರ ಮುಂಜಾನೆ ಈ ರೀತಿಯಾಗಿ ನಾನು ಹೋಗಿ ಸಭೆಯಲ್ಲಿ ಕೂತ್ಕೊಂಡೆ. Pastor is being, ಪಾಸ್ಟರ್ ಹೇಳ್ತಾ ಇದ್ರು, do good to them those who hate you. ನಿಮ್ಮನ್ನು ಹಾಗೆ ಮಾಡುವವರಿಗಾಗಿ ದ್ವೇಷ ಮಾಡುವವರಿಗೆ ಒಳ್ಳೆದನ್ನು ಮಾಡಿರಿ. ಆಗಲ್ಲ ದೇವರ, ಅದು ಕಷ್ಟ ಅದು. But you are like your father in heaven. ಆದ್ರೆ ಪರಲೋಕದಲ್ಲಿರುವ ತಂದೆಯಂತೆ ನೀವಿದ್ದೀರಿ. Now I am a different person. ಈಗ ನಾನು ವ್ಯತ್ಯಾಸವುಳ್ಳಂತ ವ್ಯಕ್ತಿ ಆಗಿದ್ದೇನೆ. Why can't I try? ಯಾಕೆ ನಾನು ಪ್ರಯತ್ನಿಸಬಾರದು? Let me try it. ನಾನು ಪ್ರಯತ್ನಿಸ್ತೇನೆ. I said, God, I pray for him. ನಾನು ಹೇಳಿದೆ, ದೇವರೇ ಇವರಿಗಾಗಿ ಪ್ರಾರ್ಥಿಸ್ತೇನೆ. Let me try from tomorrow how good I can go. ಮತ್ತು ನಾಳೆಯಿಂದ ನಾನು ಪ್ರಯತ್ನ ಮಾಡ್ತೇನೆ ಎಷ್ಟು ಚೆನ್ನಾಗಿ ಮಾಡಬಹುದು. One step. ಒಂದು ಹೆಜ್ಜೆ. Morning I went and wished him good morning. ನಾನು ಮುಂಜಾನೆ ಹೋಗಿ ಆತನಿಗೆ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದೆ. My one wish changed that man. ನಾನು ಒಂದು ವಿಶ್ ಮಾಡಿದ್ದು ಆತನಿಗೆ ಬದಲಾಯಿಸಿಬಿಡ್ತು. That man was surprised why suddenly he is wishing. Till yesterday he was not looking at my face. ಮತ್ತು ಆತನಿಗೆ ಆಶ್ಚರ್ಯ ಆಯ್ತು, ನಿನ್ನೆ ತನಕ ಈತ ನನ್ನ ಮುಖನೇ ನೋಡ್ತಾ ಇರಲಿಲ್ಲ, ಇವತ್ತು ನನಗೆ ಮುಂಜಾನೆ ವಿಶ್ ಮಾಡ್ತಿದ್ದಾನೆ, ಏನಾಯ್ತು? If everybody gives work, ಎಲ್ಲರೂ ಕೆಲಸ ಕೊಡುವಾಗ first I will do his work. ನಾನು ಮೊದಲು ಆತನ ಕೆಲಸ ಮಾಡ್ತಾ ಇದ್ದೆ. Prayerfully I will do it. Prayerfully I will do it. ನಾನು ಪ್ರಾರ್ಥನೆಯಿಂದ ಆತನ ಕೆಲಸ ಮಾಡ್ತಾ ಇದ್ದೆ. Now I am not committing mistake. ಈಗ ತಪ್ಪುಗಳು ಮಾಡ್ತಾ ಇಲ್ಲ. Now this man is not shouting at me. ಈಗ ಈ ಮನುಷ್ಯ ನನ್ನ ಮೇಲೆ ಕೂಗಾಡ್ತಾ ಇಲ್ಲ. When I resigned the job and came to Gulbarga, he said, anytime you come to Chennai, you should come and meet me. ಮತ್ತು ನಾನು ನನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಹಾಕಿ ನಾನು ಗುಲ್ಬರ್ಗೆ ಬರುವಾಗ ಆತ ನನಗೆ ಭೇಟಿಯಾಗಿ ಹೇಳಿದ, ನೀನು ಚೆನ್ನೈಗೆ ಬರುವಾಗ ಯಾವುದೇ ಸಮಯದಲ್ಲಿ ನೀನು ನನಗೆ ಭೇಟಿಯಾಗು ಎಂಬುದಾಗಿ. Listen God's children. ದೇವರ ಮಕ್ಕಳೇ, ಎಚ್ಚರವಾಗಿ ಕೇಳಿರಿ. You are not one more human being in this earth. ಈ ಲೋಕದಲ್ಲಿ ಇನ್ನೊಬ್ಬ ಮನುಷ್ಯನಂತೆ ನೀವು ಇಲ್ಲ. You are like God. ನೀವು ದೇವರಂತೆ ಇದ್ದೀರಿ. God so loved the world. ದೇವರು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡಿದ. Means he loved the people. ಆತನು ಜನರನ್ನು ಪ್ರೀತಿಸಿದ. He gave his only begotten son. ಆತನು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿದ. And that God still loves people. ಮತ್ತು ಆ ದೇವರು ಇನ್ನೂ ಜನರನ್ನು ಪ್ರೀತಿಸ್ತಾನೆ. How he will show his love? ಆತನು ತನ್ನ ಪ್ರೀತಿಯನ್ನು ಹೇಗೆ ತೋರಿಸ್ತಾನೆ? Only through you and me he will show the love. ಅದು ನಿನ್ನ ಮೂಲಕ ನನ್ನ ಮೂಲಕ ತನ್ನ ಪ್ರೀತಿಯನ್ನು ಪ್ರಕಟಪಡಿಸ್ತಾನೆ. If this world should know what is God's love, only you can demonstrate it. ಮತ್ತು ಈ ಲೋಕವು ಒಂದು ವೇಳೆ ದೇವರ ಪ್ರೀತಿಯನ್ನು ನೋಡಬೇಕಾದರೆ ಅದು ನೀನು ಮಾತ್ರ ಪ್ರಕಟ ಮಾಡುವಂತದ್ದಾಗಿದೆ. Without you it is not possible. ಅದು ನೀನಿಲ್ಲದೆ ಅದು ಸಾಧ್ಯವಿಲ್ಲ. Sometimes people ask me, ಕೆಲವು ಸಾರಿ ಜನರು ಕೇಳ್ತಾರೆ, is it how, in the initial stages people used to laugh at me. I said, how this fellow can run a church? He doesn't know Kannada also, he doesn't know Hindi also. ಮತ್ತು ಅನೇಕ ಜನರು ನನಗೆ ಪ್ರಾರಂಭದ ಸೇವೆಯಲ್ಲಿ ಅವರು ನನಗೆ ನೋಡಿ ನಗ್ತಾ ಇದ್ರು, ಈತನು ಹೇಗೆ ಸಭೆ ನಡೆಸ್ತಾನೆ, ಈತನಿಗೆ ಕನ್ನಡ ಗೊತ್ತಿಲ್ಲ ಮತ್ತೆ ಹಿಂದಿ ಭಾಷೆ ಗೊತ್ತಿಲ್ಲ. Language only he doesn't know. How the church will run? ಈತನಿಗೆ ಭಾಷೆನೇ ಗೊತ್ತಿಲ್ಲ, ಹೇಗೆ ಸಭೆ ಹೋಗ್ತದೆ? I agree, language is very important for communication. ಮತ್ತು ನಾನು ಒಪ್ಪಿಕೊಳ್ತೇನೆ, ನಾವು ಸಂಭಾಷಣೆ ಮಾಡುವುದಕ್ಕಾಗಿ ಸಂಪರ್ಕ ಬೆಳೆಸುವುದಕ್ಕಾಗಿ ಭಾಷೆ ಪ್ರಾಮುಖ್ಯವಾಗಿದೆ. I think more than the language. ಆದ್ರೆ ಭಾಷೆಕ್ಕಿಂತ ಹೆಚ್ಚಾಗಿ God has shed abroad his love. ದೇವರು ತನ್ನ ಪ್ರೀತಿಯನ್ನು ನಮ್ಮ ಒಳಗಡೆ ಸುರಿದಿದ್ದಾನೆ. I tell you, this love every man will respond. ಮತ್ತು ಈ ಪ್ರೀತಿಗೆ ಪ್ರತಿಯೊಬ್ಬ ಮನುಷ್ಯನು ಪ್ರತಿಕ್ರಿಯೆ ಮಾಡ್ತಾನೆ. What God gave a promise. ದೇವರು ಯಾವ ವಾಗ್ದಾನ ಕೊಟ್ಟಿದ್ದಾನೆ? God says, if anything you leave sacrifice, anything I will give 100 times, 100 brothers, 100 sisters,
100 father, 100 mother. ಮತ್ತು ದೇವರು ವಾಗ್ದಾನ ಮಾಡಿದ್ದಾನೆ, ನೀನು ಯಾವುದಾದ್ರೂ ನನಗಾಗಿ ನೀನು ತ್ಯಾಗ ಮಾಡುವುದಾದ್ರೆ 100 ಜನ ಅಣ್ಣ ತಮ್ಮಂದಿರನ್ನು ಸಹೋದರಿಯರನ್ನು ತಂದೆ ತಾಯಿಗಳನ್ನು ಕೊಡ್ತೇನೆ ಎಂಬುದಾಗಿ. So what is church? ಈಗ ಸಭೆ ಎಂದರೇನು? Church is not gathering people. ಸಭೆ ಅಂದ್ರೆ ಜನರು ಸುಮ್ಮನೆ ಸೇರಿ ಬರುವಂತ ಸ್ಥಳವಲ್ಲ. If you try to gather people, my God, you will become mad. ಮತ್ತು ನೀನು ಜನರಿಗೆ ಒಟ್ಟಾಗಿ ಸೇರಿಸುವುದಕ್ಕೆ ನೀನು ಪ್ರಯತ್ನ ಮಾಡಿದ್ರೆ ನೀನು ಹುಚ್ಚನಾಗ್ತಿ. 10 people you keep with you for 1 week, you will know how big a day it is. 10 ಜನರಿಗೆ ಒಂದು ವಾರ ತನಕ ನಿನ್ನ ಜೊತೆ ಇರುವುದಕ್ಕೆ ನೀನು ಪ್ರಯತ್ನಿಸಿ ಏನಾಗ್ತದೆ ನೋಡು. God's love bringing people. ದೇವರ ಪ್ರೀತಿ ಜನರನ್ನು ತರ್ತದೆ. We have brothers and sisters. ನಮಗೆ ಸಹೋದರ ಸಹೋದರಿಯರಿದ್ದಾರೆ. And anything happens, no problem. ಏನೇ ಆದ್ರೂ ಪರವಾಗಿಲ್ಲ. Because love beareth all things. ಮತ್ತು ಪ್ರೀತಿಯು ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. Love endureth all things. ಪ್ರೀತಿಯು ಎಲ್ಲವನ್ನು ತಾಳಿಕೊಳ್ಳುತ್ತದೆ. You understand what I'm saying? ನಾನು ಹೇಳಿದ ಅರ್ಥ ಆಗ್ತಿದೆ ನಿಮಗೆ? Only through this love we can bring revival in this land. ಈ ಪ್ರೀತಿಯಿಂದ ಮಾತ್ರ ನಾವು ಈ ಭೂಮಿಯಲ್ಲಿ ಉಜ್ಜೀವನ ತರಕಾಗ್ತದೆ. So first we should practice in our house. ಮೊದಲು ನಮ್ಮ ಮನೆಯಲ್ಲಿ ಪ್ರಾರಂಭಿಸಬೇಕು. Husband and wife, we should practice this love. ಗಂಡ ಹೆಂಡತಿಯರು ಈ ಪ್ರೀತಿಯಲ್ಲಿ ಅವರು ಕಾರ್ಯ ಮಾಡಬೇಕು. I told you, father, children, mother-in-law, daughter-in-law, we should practice it in our house first. ತಂದೆ ತಾಯಿಗಳು, ಮಕ್ಕಳು, ಅತ್ತೆ ಸೊಸೆಯಂದಿರು, ಮೊಮ್ಮಕ್ಕಳು, ಇವರೆಲ್ಲರೂ ಅವರು ಮೊದಲು ಕುಟುಂಬದಲ್ಲಿ ಈ ಪ್ರೀತಿಯನ್ನು ಕಾರ್ಯ ಮಾಡಬೇಕು. I told you, for this love doesn't react for feelings. ಮತ್ತು ಈ ಪ್ರೀತಿ ಭಾವನೆಗಳ ಮೂಲಕ ಇದು ಪ್ರತಿಕ್ರಿಯೆ ಮಾಡುವುದಿಲ್ಲ. Whether we feel or not, we will love people. ನಿಮಗೆ ಅನ್ನಿಸ್ತದೋ ಬಿಡ್ತದೋ ನೀವು ಪ್ರೀತಿ ಮಾಡ್ತೀರಿ. That is God's love. ಅದೇ ದೇವರ ಪ್ರೀತಿಯಾಗಿದೆ. Because God told us to love, we will love. ದೇವರು ಪ್ರೀತಿಸಿ ಎಂಬುದಾಗಿ ಹೇಳಿದ್ದಾನೆ, ಅದಕ್ಕಾಗಿ ಪ್ರೀತಿ ಮಾಡ್ತೇವೆ. The love which based on feelings will fade away. ಮತ್ತು ಅನಿಸಿಕೆಗಳ ಮೇಲೆ ಇರುವಂತ ಪ್ರೀತಿ ಅದು ಹಾರಿ ಹೋಗ್ತದೆ. It will fade away. ಅದು ಹೋಗ್ಬಿಡ್ತದೆ. Because feelings are not permanent. ಯಾಕಂದ್ರೆ ಈ ಭಾವನೆಗಳಾಗ್ಲಿ ಅನಿಸಿಕೆಗಳಾಗ್ಲಿ ಅದು ಯಾವಾಗಲೂ ಒಂದೇ ಆಗಿರುವುದಿಲ್ಲ. God's word is permanent. ಆದ್ರೆ ದೇವರ ವಾಕ್ಯ ಅದು ಯಾವಾಗಲೂ ಒಂದೇ ಆಗಿದೆ. God says love, we will love. ದೇವರ ವಾಕ್ಯ ಪ್ರೀತಿಸಿ ಎಂಬುದಾಗಿ ಹೇಳ್ತದೆ, ಅದಕ್ಕಾಗಿ ಪ್ರೀತಿ ಮಾಡ್ತೇವೆ. God's word says love your neighbors, so we will love our neighbors. ಮತ್ತು ದೇವರ ವಾಕ್ಯ ನಿನ್ನ ನೆರೆಯವರನ್ನು ಪ್ರೀತಿಸಿ ಎಂಬುದಾಗಿ ಅದಕ್ಕಾಗಿ ಪ್ರೀತಿಸ್ತೇವೆ. Love your enemies, we love our enemies. ವೈರಿಗಳನ್ನು ಪ್ರೀತಿಸು, ಅದಕ್ಕಾಗಿ ವೈರಿಗಳನ್ನು ಪ್ರೀತಿಸ್ತೇವೆ. Now listen to me, very important. ಎಚ್ಚರವಾಗಿ ಕೇಳ್ರಿ. I told you, you don't pray for love now. God give me love, don't pray. ಮತ್ತು ದೇವರಿಗೆ ಕೇಳಬೇಡ್ರಿ, ದೇವರೇ ಅವರನ್ನು ಪ್ರೀತಿಸುವಂತೆ ನನಗೆ ಪ್ರೀತಿ ಕೊಡು ಎಂಬುದಾಗಿ. The love is already there. ಆ ಪ್ರೀತಿ ನಿಮ್ಮ ಒಳಗಡೆ ಮೊದಲೇ ಇದೆ. How to release the love? ಆ ಪ್ರೀತಿಯನ್ನು ಹೇಗೆ ಬಿಡುಗಡೆ ಮಾಡುವುದು? You have to make one decision. ನೀವು ಒಂದು ನಿರ್ಧಾರವನ್ನು ಮಾಡಬೇಕು. What is the decision? ಆ ನಿರ್ಧಾರ ಏನಾಗಿದೆ? Romans 13th chapter, ರೋಮ 13ನೇ ಅಧ್ಯಾಯ verse 14. 14ನೇ ವಚನ. Romans 13th chapter, verse 14. ರೋಮ 13ನೇ ಅಧ್ಯಾಯ 14ನೇ ವಚನ. ನೀವು ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. Hallelujah. Hallelujah. Put on Lord Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. You will not make provision for the flesh. ನೀವು ದೇಹದ ಆಸೆಗಳನ್ನು ಎಷ್ಟು ಮಾತ್ರಕ್ಕೂ ಪೂರೈಸುವುದಿಲ್ಲ. Hallelujah. Shall we tell this scripture in Kannada? That will be. ಎಲ್ಲರೂ ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ನೀವು ದೇಹದ ಆಸೆಗಳನ್ನು ಪೂರೈಸುವುದಕ್ಕೆ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳುತ್ತೇನೆ. ನಾನು ದೇಹದ ಆಸೆಗಳನ್ನು ಪೂರೈಸುವುದಕ್ಕೆ ಚಿಂತಿಸುವುದಿಲ್ಲ. So you have to do one work now. ನೀವು ಒಂದು ಕೆಲಸವನ್ನು ಮಾಡಬೇಕು. One decision. ಒಂದು ನಿರ್ಧಾರವನ್ನು ಮಾಡಬೇಕು. Put on Lord Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. See, we all wore clothes, no? We dress nicely, we have come. ನಾವೆಲ್ಲರೂ ಬಟ್ಟೆಯನ್ನು ಧರಿಸಿಕೊಳ್ತೇವೆ, ಬಟ್ಟೆಯನ್ನು ಹಾಕಿಕೊಂಡು ಬರ್ತೇವೆ. Nobody went, came and dictated terms. Nobody said wear this, wear that. No, you decided, you wore it. So it is your choice. ನಿಮಗೆ ಯಾರು ಹೇಳಿಲ್ಲ ಈ ತರ ಹಾಕೊಳ್ಳಿ, ಈ ತರ ಹಾಕೊಳ್ಳಿ. ನಿಮ್ಮ ಆಯ್ಕೆಯಿಂದ, ನಿಮ್ಮ ಇಷ್ಟದಿಂದ ನೀವೇ ಹಾಕಿಕೊಂಡು ಬಂದಿದ್ದೀರಿ. Now, when you are born again, when you belong to a new covenant, you should decide to put on Lord Jesus Christ. ನೀವು ಯಾವಾಗ ಹೊಸದಾಗಿ ಹುಟ್ಟಿದ್ದೀರೋ,
ನೀವು ಯಾವಾಗ ಹೊಸ ಒಡಂಬಡಿಕೆಯಲ್ಲಿ ಇದ್ದೀರೋ ಈ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳುವುದಕ್ಕಾಗಿ ನೀವು ಆಸೆ ಪಡಬೇಕು. Means your behavior should be like Lord Jesus Christ. ಅದರ ಅರ್ಥ ಏನೆಂದರೆ ನಿಮ್ಮ ಒಂದು ವರ್ತನೆಗಳು ಯೇಸು ಕ್ರಿಸ್ತನ ಇದ್ದ ಹಾಗೆ ಇರಬೇಕು. You should talk like Lord Jesus. ಕರ್ತನಾದ ಯೇಸುವಂತೆ ನೀವು ಮಾತಾಡಬೇಕು. You should look like Lord Jesus. ಯೇಸುವಂತೆ ನೀವು ನೋಡಬೇಕು. You should control your emotions like Lord Jesus. ನಿಮ್ಮ ಭಾವನೆಗಳನ್ನು ಯೇಸುವಂತೆ ನೀವು ಹಿಡಿದಿಟ್ಟುಕೊಳ್ಳಬೇಕು. Your words should be gracious like Lord Jesus. ಕರ್ತನಾದ ಯೇಸುವಂತೆ ನಿಮ್ಮ ಮಾತುಗಳು ಅದು ಕೃಪೆಯಿಂದ ತುಂಬಿರಬೇಕು. Hallelujah. Bible talks about lot of robes, lot of garments, so many things. ಮತ್ತು ಬೈಬಲ್ ಮತ್ತು ನೀತಿ ಎಂಬ ವಸ್ತ್ರದ ಬಗ್ಗೆ ನಿರೀಕ್ಷೆ ಎಂಬ ವಸ್ತ್ರದ ಬಗ್ಗೆ ಮಾತಾಡ್ತದೆ. When prodigal son went away from the father, he was living with pigs. ಮತ್ತು ಈ ತಪ್ಪಿ ಹೋದ ಮಗನು ಆತನು ತಂದೆಯಿಂದ ದೂರ ಹೋದಾಗ ಆತನು ಹಂದಿಗಳೊಟ್ಟಿಗೆ ಜೀವಿಸ್ತಾ ಇದ್ದ. His dress was different that time. ಆ ಸಮಯದಲ್ಲಿ ಆತನ ಬಟ್ಟೆ ಬೇರೆಯಾಗಿತ್ತು. So dirty because he was living with pigs. ಮತ್ತು ಬಹಳ ಹೊಲಸಾಗಿತ್ತು ಯಾಕಂದ್ರೆ ಆತನು ಹಂದಿಗಳೊಟ್ಟಿಗೆ ಜೀವಿಸ್ತಾ ಇದ್ದ. When he came back to father, ಆತನು ಪುನಃ ತಂದೆ ಬಳಿಗೆ he said, ಬಂದಾಗ, Father, I want to be a servant in your house. ಮತ್ತು ಆತ ಹೇಳ್ತಾನೆ, ತಂದೆಯೇ ನಾನು ನಿನ್ನ ಮನೆಯಲ್ಲಿ ಆಳಾಗಿರ್ತೇನೆ. Father didn't listen to him. ತಂದೆ ಅವನ ಮಾತು ಕೇಳಲಿಲ್ಲ. The first thing what he did is put best robe for him. ಮೊದಲನೇ ಸಂಗತಿ ಆತನು ಏನ್ ಮಾಡಿದಾನಂದ್ರೆ ಒಳ್ಳೆ ಬಟ್ಟೆ ಆತನಿಗೆ ಹಾಕ್ತಾನೆ. Amen. Say best robe. ಉತ್ತಮವಾದ ಬಟ್ಟೆ. Why? Because father's house standard of living is different. ಯಾಕಂದ್ರೆ ತಂದೆಯ ಮನೆಯಲ್ಲಿ ಜೀವನದ ಮಟ್ಟ ಆ ಜೀವಿಸುವ ಒಂದು ಸ್ಟ್ಯಾಂಡರ್ಡ್ ಬೇರೆ ಆಗಿದೆ. No one will wear dirty clothes here. No one will wear dirty clothes. ಇಲ್ಲಿ ಯಾರು ಹೊಲಸು ಬಟ್ಟೆ ಹಾಕಿಕೊಳ್ಳುವುದಿಲ್ಲ. And being a son, he should dress like a father. ಮತ್ತು ಮಗನಾಗಿ ಆತನು ತಂದೆಯಂತೆ ಬಟ್ಟೆ ಹಾಕಿಕೊಳ್ಳಬೇಕು. That's why Isaiah calls our salvation as a garment of salvation. ಅದಕ್ಕಾಗಿ ಯೆಶಾಯನು ನಮ್ಮ ಒಂದು ಬಟ್ಟೆಯನ್ನು ರಕ್ಷಣೆಯ ವಸ್ತ್ರ ಎಂಬುದಾಗಿ ಹೇಳ್ತಾನೆ. The moment we got saved, our style changes, our habit changes. ಮತ್ತು ಯಾವ ಕ್ಷಣ ನಾವು ರಕ್ಷಣೆ ಹೊಂದಿದ್ದೀವೋ ನಮ್ಮ ಜೀವನನೇ ಬದಲಾಯಿತು, ನಮ್ಮ ಶೈಲಿ ಬದಲಾಯಿತು. Isaiah says we wear a robe of righteousness. ಮತ್ತು ಈ ಒಂದು ಯೆಶಾಯನು ಹೇಳ್ತಾನೆ ನಮಗೆ ನೀತಿಯ ವಸ್ತ್ರ ಇದೆ ಎಂಬುದಾಗಿ. Amen. That doesn't mean you all should wear white and come to church, okay? ಅದರ ಅರ್ಥ ಅಲ್ಲ ನೀವೆಲ್ಲರೂ ಚರ್ಚ್ಗೆ ಬಿಳಿ ಬಟ್ಟೆ ಹಾಕೊಂಡು ಬರಬೇಕೆಂಬುದಾಗಿ. Our character should change, our behavior should change. ನಮ್ಮ ನಡತೆ ಬದಲಾಗುವುದು, ನಮ್ಮ ವರ್ತನೆ ಸ್ವಭಾವ ಬದಲಾಗುವುದರ ಬಗ್ಗೆ ಹೇಳ್ತಾ We ಇದ್ದೇನೆ. should desire it. ನಾವು ಅದನ್ನು ಆಸೆ ಪಡಬೇಕು. I will behave like Lord Jesus. ನಾನು ಕರ್ತನಾದ ಯೇಸುವಿನಂತೆ ವರ್ತನೆ ಮಾಡ್ತೇನೆ. Say, I will behave like Lord Jesus. ಕರ್ತನಾದ ಯೇಸು ಕ್ರಿಸ್ತನಂತೆ ನಾನು ವರ್ತಿಸುತ್ತೇನೆ. Only this will suit you. ಇದು ಮಾತ್ರ ನಿಮಗೆ ಸೂಟ್ ಆಗ್ತದೆ. Because you are a new creation. ಯಾಕಂದ್ರೆ ನೀವು ಹೊಸ ಸೃಷ್ಟಿಯಾಗಿದ್ದೀರಿ. You are a God's child. ನೀವು ದೇವರ ಮಕ್ಕಳಾಗಿದ್ದೀರಿ. That old style doesn't suit you. ಆ ಹಳೆ ಒಂದು ವಿಧಾನ ನಿಮಗೆ ಚೆನ್ನಾಗಿ ಕಾಣಲ್ಲ. That fighting, small things, quarreling and screaming, all these things are not our style. ಸಣ್ಣ ಸಣ್ಣ ವಿಷಯಗಳಿಗಾಗಿ ಜಗಳವಾಡುವುದು, ಕಿರ್ಚಾಡುವುದು ಇವು ನಮಗೆ ಚೆನ್ನಾಗಿ ಕಾಣಲ್ಲ. Bible says ಬೈಬಲ್ ಹೇಳ್ತದೆ Joseph was in prison. ಯೋಸೇಫನು ಆತನ ಸೆರೆಮನೆಯಲ್ಲಿದ್ದನು. One day he got invitation to come to king's palace. ಒಂದು ದಿನ ಆತನಿಗೆ ಆಮಂತ್ರಣ ಸಿಕ್ಕಿತು ರಾಜನ ಒಂದು ಆಸನಕ್ಕೆ ಬರುವುದಕ್ಕಾಗಿ. Turn your Bible to Genesis 41st chapter. ಆದಿಕಾಂಡ 41ನೇ ಅಧ್ಯಾಯ. One day the story changed totally. ಒಂದೇ ದಿನದಲ್ಲಿ ಕಥೆನೇ ಬದಲಾಯಿತು. Genesis 41 verse 14. ಆದಿಕಾಂಡ 41ನೇ ಅಧ್ಯಾಯ 14ನೇ ವಚನ. Then Pharaoh called Joseph. They brought him hastily out of dungeon. He shaved himself, changed his raiment and came into Pharaoh. ಆಗ ಫರೋಹನನ್ನು ಯೋಸೇಫನನ್ನು ಕರೆ ಕಳುಹಿಸಿದನು. ಅವರು ಅವನನ್ನು ತ್ವರೆಯಾಗಿ ಕಾರಾಗೃಹದಿಂದ ಹೊರಗೆ ತಂದರು. ಅವನನ್ನು ಕ್ಷೌರ ಮಾಡಿಸಿ ಕೊಂಡವನಾಗಿ ತನ್ನ ವಸ್ತ್ರಗಳನ್ನು ಬದಲಾಯಿಸಿ ಫರೋಹನ ಬಳಿಗೆ ಹೋದನು. All of you look here. ಎಲ್ಲರೂ ಈ ಕಡೆ ನೋಡ್ರಿ. Look here, very important. ಬಹಳ ಪ್ರಾಮುಖ್ಯ. In the prison, what type of dress you will be wearing? ಜೈಲಿನಲ್ಲಿ ಎಂತ ಬಟ್ಟೆ ಇರ್ತದೆ? ಜೈಲಿನಲ್ಲಿ ಎಂತ ಬಟ್ಟೆ ಇರ್ತದೆ? Suit, boot. What dress you will have? Some uniform will be there.
ಅವರಿಗೆ ಒಂದು ಯೂನಿಫಾರ್ಮ್ ಇರ್ತದೆ. He was in dungeon itself. He had a lot of beard. ಮತ್ತು ಆತನು ಆ ಒಂದು ಜೈಲಿನಲ್ಲಿದ್ದ ಮತ್ತು ಆತನಿಗೆ ಗಡ್ಡ ಇತ್ತು. First they cleaned him. He shaved himself. ಮೊದಲು ಆತನಿಗೆ ಶೇವಿಂಗ್ ಮಾಡ್ತಾರೆ. Now look here. ಈ ಕಡೆ ನೋಡ್ರೆ. Now he went to meet a king. ಈಗ ರಾಜನಿಗೆ ಭೇಟಿ ಆಗೋದಕ್ಕೆ ಹೋಗ್ತಾನೆ. To meet a king, you have to wear a different dress. ರಾಜನಿಗೆ ಭೇಟಿ ಆಗೋದಕ್ಕೆ ಹೋಗುವಾಗ ಬೇರೆ ಬಟ್ಟೆ ಹಾಕಿಕೊಳ್ಬೇಕು. One day, story changed totally. ಒಂದೇ ದಿನದಲ್ಲಿ ಕಥೆನೇ ಬದಲಾಗ್ತದೆ. Now, he met a king. He made an interpretation ಈಗ of king's dream. ಈಗ ರಾಜನಿಗೆ ಭೇಟಿಯಾಗಿ ಆ ರಾಜನ ಕನಸಿಗೆ ಅರ್ಥವನ್ನು ಹೇಳುತ್ತಾನೆ. Next, what happened? ಮತ್ತೆ ಏನಾಗ್ತದೆ? He became prime minister. ಆತನು ಪ್ರಧಾನ ಮಂತ್ರಿ ಆಗ್ತಾನೆ. Imagine if he becomes prime minister, what type of dress he will be wearing? ಈಗ ಪ್ರಧಾನ ಮಂತ್ರಿ ಆದ್ರೆ ಎಂತ ಬಟ್ಟೆ ಹಾಕಿಕೊಳ್ಬೇಕು? Can he wear the same dress he wore in the jail? ಆ ಜೈಲಲ್ಲಿ ಹಾಕಿಕೊಂಡಿರುವಂತ ಬಟ್ಟೆನೇ ಮತ್ತೆ ಪ್ರಧಾನ ಮಂತ್ರಿ ಆದಾಗ ಹಾಕ್ಬೇಕಾ? Yes or no? ಹೌದಾ ಇಲ್ವಾ? Why? ಯಾಕೆ? He has become prime minister. ಆತನು ಪ್ರಧಾನ ಮಂತ್ರಿ ಆಗಿದ್ದಾನೆ. I'll tell you, that is nothing. Prison to prime minister is nothing. ಮತ್ತು ಆ ಒಂದು ಸೆರೆಮನೆಗಿಂತ ಪ್ರಧಾನ ಮಂತ್ರಿ ಆಗುವುದು ಏನೂ ಇಲ್ಲ. Comparing to the salvation, what I got, what you got. ನೀನು ನಾನು ಹೊಂದಿಕೊಳ್ಳಿರುವ ರಕ್ಷಣೆಗೆ ಅದು ಹೋಲಿಸಿದ್ರೆ ಆ ಪ್ರಧಾನ ಮಂತ್ರಿ ಆಗುವುದು ಏನೂ ಇಲ್ಲ. We all were in sin. ನಾವೆಲ್ಲರೂ ಪಾಪಿಗಳಾಗಿದ್ದೆವು, Unclean. ಅಶುದ್ಧರಾಗಿದ್ವಿ, Ungodly. ಮತ್ತು ನಾವು ದೈವ ಜನರಲ್ಲದವರಾಗಿದ್ವಿ. God saved us. ಆದ್ರೆ ದೇವರು ರಕ್ಷಿಸಿದನು. What happened? ಏನಾಯ್ತು? The moment God saved us, ಯಾವ ಕ್ಷಣ ನಾವು ರಕ್ಷಣೆ ಹೊಂದಿದ್ದೀವೋ He made us a kings. ಆತ ನಮ್ಮನ್ನು ಅರಸರಾಗಿ ಮಾಡಿದ. Revelation 1st chapter verse 5 and 6. The blood of Jesus washed us, made us a kings and priests unto himself. ಪ್ರಕಟಣೆ 1ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಹೇಳ್ತದೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ತೊಳೆಯಲ್ಪಟ್ಟವರಾಗಿ ನಾವು ಆತನಿಗೆ ಯಾಜಕ ವರ್ಗದವರು, ರಾಜ್ಯ ವರ್ಗದವರಾಗಿದ್ದೇವೆ. ಯಾರು ಈಗ ನೀರು? Who are you now? ನೀವು ಯಾರಾಗಿದ್ದೀರಿ? You are a king. ನೀವು ರಾಜರಾಗಿದ್ದೀರಿ. You are not happy. ಸಂತೋಷವಾಗಿಲ್ಲ. ಅದೇ ಬೆಟರ್ ರೀ, ಅದೇ ಅಲ್ಲಿ ಇರ್ಬೇಕಲ್ಲ. Say I am a king. ನಾನು ರಾಜನಾಗಿದ್ದೇನೆ. So you should behave like a king. ನೀವು ರಾಜನಂತೆ ವರ್ತಿಸಬೇಕು. Your father is a king of kings. ನಿಮ್ಮ ತಂದೆಯು ರಾಜಾದಿ ರಾಜನಾಗಿದ್ದಾನೆ. So what happened in salvation is something big. ನಿಮ್ಮ ರಕ್ಷಣೆಯಲ್ಲಿ ಏನು ಆಗಿದೆಯೋ ಅದು ಬಹಳ ದೊಡ್ಡ ಕಾರ್ಯವಾಗಿದೆ. You can't behave the same way what you used to before salvation. ರಕ್ಷಣೆಗಿಂತ ಮುಂಚೆ ನೀವು ಹೇಗೆ ಜೀವಿಸ್ತಾ ಇದ್ದೀರಿ, ಹೇಗೆ ವರ್ತಿಸ್ತಾ ಇದ್ದೀರಿ, ಅದರಂತೆ ಈಗ ವರ್ತಿಸಕ್ಕಾಗುವುದಿಲ್ಲ. Because now you are in a different lifestyle. ಯಾಕಂದ್ರೆ ಈಗಿರುವಂತ ನಿಮ್ಮ ಜೀವನ ಶೈಲಿ ಸಂಪೂರ್ಣವಾಗಿ ವ್ಯತ್ಯಾಸವಾಗಿದೆ. Your talking should be different. ನಿಮ್ಮ ಮಾತುಗಳು ವ್ಯತ್ಯಾಸವಾಗಿರಬೇಕು. Your look should be different. ನಿಮ್ಮ ನೋಟ ವ್ಯತ್ಯಾಸವಾಗಿರಬೇಕು. Hallelujah. Hallelujah. Are you with me? How different? You should behave like Jesus. ಅದು ಎಷ್ಟು ವ್ಯತ್ಯಾಸವಾಗಿರಬೇಕು? ನೀವು ಯೇಸುವಂತೆ ವರ್ತಿಸಬೇಕು. Amen. ಆಮೆನ್. Are you with me? ನನ್ನೊಟ್ಟಿಗಿದ್ದೀರಾ? No, I was telling, some people I asked, these children, I take them class morning, don't limit God, that course I will be taking. I asked them, what is your aim in life? ಮತ್ತು ನಾನು ಕೆಲವು ಜನರಿಗೆ ನಾನು ಮುಂಜಾನೆ ನಾನು ದೇವರನ್ನು ಮಿತಿ ಮಾಡಬಾರ್ದು ಎಂಬುದಾಗಿ ನಾನು ಬೈಬಲ್ ಸ್ಟಡಿ ತಗೊಳ್ತಾ ಇದ್ದಾನೆ. ಅವರಿಗೆ ಕೇಳಿದೆ, ಜೀವಿತದಲ್ಲಿ ನಿಮ್ಮ ಗುರಿ ಏನಾಗಿದೆ? Wonderful. Everybody has a big dream. ಎಲ್ಲರಿಗೆ ದೊಡ್ಡ ದೊಡ್ಡ ಕನಸಿತ್ತು. One girl told me, no, I want to become a manager in the bank. ಮತ್ತು ಒಬ್ಬರು ಹೇಳಿದ್ರು, ನಾನು ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಬೇಕು. I said, good. ನಾನು ಹೇಳಿದೆ, ಒಳ್ಳೆಯದು. Which bank? Means the bank what she sees near Timapuri Chowk. She told the name. ಮತ್ತು ಆಕೆಗೆ ಯಾವ ಬ್ಯಾಂಕ್ ಅಂತ ಕೇಳಿದಾಗ ಆ ಕೇಳಿದ ತಿಮ್ಮಪುರ ಚೌಕ್ ಹತ್ರ ಇರುವಂತ ಒಂದು ಬ್ಯಾಂಕ್. Imagine if she becomes a World Bank manager. ಮತ್ತು ಊಹಿಸಿಕೊಳ್ಳಿ, ಒಂದು ವರ್ಲ್ಡ್ ಬ್ಯಾಂಕ್ ಮ್ಯಾನೇಜರ್ ಆಗಿ ವರ್ಲ್ಡ್ ಬ್ಯಾಂಕ್ ಚೀಫ್ ಮತ್ತು ವರ್ಲ್ಡ್ ಬ್ಯಾಂಕಿಗೆ ಮುಖ್ಯ ಅಧಿಕಾರಿ ಆಗಿದ್ರೆ, ಚೇರ್ಮನ್ ಫಾರ್ ಅಮೆರಿಕನ್ ಬ್ಯಾಂಕ್ ಅಥವಾ ಅಮೆರಿಕ ಒಂದು ಬ್ಯಾಂಕಿಗೆ ಆಕೆ ಚೇರ್ಮನ್ ಆದ್ರೆ, ಟುಮಾರೋ ವಾಟ್ ಡ್ರೆಸ್ ದೇ ಹ್ಯಾವ್ ಟು ಯು ಹ್ಯಾವ್ ಟು ವೇರ್ ಅಂಡ್ ಗೋ. ನಾಳೆ ಯಾವ ಬಟ್ಟೆ ಹಾಕಿಕೊಂಡು ನೀವು ಅಲ್ಲಿ ಹೋಗ್ಬೇಕು? ಹಲೋ, tomorrow you are appointed as a chairman for some big bank. What dress you will wear and go to office? ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಾಳೆ ಒಂದು ವೇಳೆ ಒಂದು ದೊಡ್ಡ ಬ್ಯಾಂಕಿಗೆ ನೀವು ಮುಖ್ಯ ಅಧಿಕಾರಿಯಾಗಿ ನೀವು ಆದ್ರೆ ಯಾವ ರೀತಿಯಾದ ಬಟ್ಟೆ ಹಾಕಿಕೊಂಡು ನೀವು ಹೋಗ್ತೀರಿ? To sit in the chair you have to dress according to that. ಆ ಕುರ್ಚಿ ಮೇಲೆ ಕೂತುಕೊಳ್ಳುವುದಕ್ಕಾಗಿ ಆ ಕುರ್ಚಿಯಂತೆ ನೀವು ಬಟ್ಟೆ ಹಾಕಿಕೊಳ್ಳಬೇಕು. Yes or no?
ಹೌದಾ ಇಲ್ವಾ? Can you wear lungi and go? ನೀವು ಅಲ್ಲಿ ಲುಂಗಿ ಹಾಕಿಕೊಂಡು ಹೋಗ್ತೀರಾ? Pajama, t-shirt, no problem. Hey, nah, what? I will change. I will not change. I will be like this only. ಪೈಜಾಮ ಟಿ ಶರ್ಟ್ ಹಾಕೊಂಡು ಹೋಗ್ತೀರಾ? ನಾನು ಹೆಂಗಿರ್ತೀನಿ ಹಂಗೆ ಇರ್ತೀನಿ, ನಾನ್ ಬದಲಾಗಲ್ಲ. ನಾನ್ ಚೇಂಜ್ ಆಗಲ್ಲ ನೋಡಪ್ಪ, ಯಾರೇ ಚೇಂಜ್ ಓಕೆ ಆಗಬೇಡ ನೀನು. ಯಾರೇ ಬದಲಾದ್ರೂ ನಾನ್ ಬದಲಾಗಲ್ಲ. ದಟ್ ಚೇರ್ ವಿಲ್ ನಾಟ್ ಸೂಟ್ ಯು. ಆ ಕುರ್ಚಿ ನಿನಗೆ ಅದು ಸೂಟ್, ಅದು ಕುರ್ಚಿ ನಿನಗೆ ಚೆನ್ನಾಗಿ ಕಾಣಲ್ಲ. You have to work there, you have to sit there, you have to dress according to that. ಆ ಕುರ್ಚಿ ಮೇಲೆ ಕೂತುಕೊಳ್ಳುವುದಾದ್ರೆ ಆ ಕುರ್ಚಿಯ ಅನುಗುಣವಾಗಿ ನೀನು ಬಟ್ಟೆ ಹಾಕಿಕೊಳ್ಳಬೇಕು. If the chair demands a change, ಆ ಒಂದು ಕುರ್ಚಿನೇ ಒಂದು ಬದಲಾವಣೆಯನ್ನು ಅಪೇಕ್ಷೆ ಮಾಡುವುದಾದ್ರೆ, now Bible says you are seated in the heavenly places in Christ Jesus on the throne. ಮತ್ತು ಪರಲೋಕ ಸಂಸ್ಥಾನದ ಬೈಬಲ್ ಹೇಳ್ತದೆ, ಪರಲೋಕದಲ್ಲಿ ಕ್ರಿಸ್ತನ ಮೇಲೆ ಆ ಸಿಂಹಾಸನದಲ್ಲಿ ನೀವು ಕೂತಿದವರಾಗಿದ್ದೀರಿ. If you are sitting on the throne, how you should behave? ಆ ಸಿಂಹಾಸನದಲ್ಲಿ ನೀವು ಕೂತಿರುವಾಗ ನೀವು ಹೇಗೆ ವರ್ತಿಸಬೇಕೀಗ? Hello. After sitting in the throne in Christ Jesus, can you talk like some rowdy fellow fighting in the gullies? ಮತ್ತು ಆ ಒಂದು ಕ್ರಿಸ್ತನಲ್ಲಿ ಆ ಸಿಂಹಾಸನ ಮೇಲೆ ಕೂತುಕೊಂಡ ಮೇಲೆ ನೀವು ಹೇಗೆ ಮಾತಾಡ್ತೀರಿ? ಯಾವುದೋ ಒಂದು ರೌಡಿ ಮಾತಾಡುವ ತರ ನೀವು ಆಡ್ತೀರಾ? Have you seen any drunkard drinking and falling in the street and quarreling? Can you behave like that? ಮತ್ತು ಕುಡುಕರ ನೋಡಿದ್ದೀರಾ? ಅವರು ಬೀದಿಯಲ್ಲಿ ತಿರುಗಾಡ್ತಾ ಅವರು ನಾಲೆಯಲ್ಲಿ ಬೀಳ್ತಾರೆ. ಆದ್ರೆ ಆ ರೀತಿ ಹಿಂಗ್ ಮಾಡಬಹುದಾ? No. You are seated on the throne. ನೀವು ಸಿಂಹಾಸನದ ಮೇಲೆ ಕೂತವರಾಗಿದ್ದೀರಿ. Now your behavior is different. ಈಗ ನಿಮ್ಮ ಭಾವನೆಗಳು ವ್ಯತ್ಯಾಸವಾಗಿದೆ. Tell your neighbor, your behavior is different now. ನಿನ್ನ ವರ್ತನೆ, ಪಕ್ಕದವರಿಗೆ ನಿನ್ನ ವರ್ತನೆ ಈಗ ವ್ಯತ್ಯಾಸವಾಗಿದೆ. You have to put on Christ. ನೀವು ಕ್ರಿಸ್ತನನ್ನು ಧರಿಸಿಕೊಂಡವರಾಗಿದ್ದೀರಿ. Listen to me. Listen, I'll finish it. ನಾನು ಮುಗಿಸ್ತೇನೆ, ಈ ಕಡೆ ಕೇಳ್ರಿ. I told you it's very easy to preach, very easy to listen. ಇದು ಸಾರುವುದು ಕೇಳುವುದು ಬಹಳ ಸುಲಭ. You have to practice. ಇದನ್ನು ನಾವು ಪ್ರಾಯೋಗಿಕವಾಗಿ ಮಾಡಬೇಕು. Tell your neighbor, you have to practice. ಪಕ್ಕದವರಿಗೆ ಇದರಂತೆ ಮಾಡಬೇಕು. Means you have to open the tap and release that love. ಅದರ ಅರ್ಥ ಏನಂದ್ರೆ, ಆ ಒಂದು ನಳವನ್ನು ಸ್ಟಾರ್ಟ್ ಮಾಡಿ ನೀರನ್ನು ಬಿಡುಗಡೆ ಮಾಡುವಂತೆ, ಪ್ರೀತಿಯನ್ನು ಬಿಡುಗಡೆ ಮಾಡುವುದು. Now how to do it? ಈಗ ಹೇಗೆ ಮಾಡುವುದು? I told you, you should not get angry, you should not move on your emotions, you should control your anger. ನಾನು ಹೇಳಿದೆ, ನೀವು ಕೋಪ ಮಾಡಿಕೊಳ್ಳಬಾರದು, ನೀವು ಭಾವನೆಗಳ ಮೂಲಕ ನೀವು ನಡೆಯಲ್ಪಡಬಾರದು. ನಿಮ್ಮ ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. Last week I told, with anger you should not sleep. ನಾನು ಕಳೆದ ವಾರ ಹೇಳಿದೆ, ನಾವು ಕೋಪದಲ್ಲೇ ನಾವು ಮಲಗಬಾರದು. Anger will never help you. ಈ ಕೋಪ ನಮಗೆ ಸಹಾಯ ಮಾಡುವುದಿಲ್ಲ. Okay, one more scripture. How to be like Jesus. ನಾವು ಯೇಸು ಇದ್ದ ಹಾಗೆ ಹೇಗೆ ಇರುವುದು? Colossians 4:6. ಕೊಲೋಸ್ಯದವರಿಗೆ 4ನೇ ಅಧ್ಯಾಯ 6ನೇ ವಚನ. Colossians 4:6. Let your speech be always with grace, seasoned with salt, that you may know how you ought to answer every man. ನಿಮ್ಮ ಸಂಭಾಷಣೆಯು ಯಾವಾಗಲೂ ಕೃಪೆಯುಳ್ಳದಾಗಿಯೂ ಉಪ್ಪಿನಿಂದ ರುಚಿಯಾದದ್ದಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳ್ಕೊಳ್ಳುವಿರಿ. Now, good. If you should take a decision before you go out, how you talk. ನೀವು ಹೊರಗೆ ಹೋಗುವುದಕ್ಕಿಂತ ಮುಂಚೆನೆ ಒಂದು ನಿರ್ಧಾರ ತೆಗೆದುಕೊಂಡು ಹೋದಾಗ ಹೇಗೆ ಮಾತಾಡ್ತೀರಿ? I am seated on the throne. ನಾನು ಸಿಂಹಾಸನ ಮೇಲೆ ಕೂತಿದ್ದೇನೆ. I am like Jesus. ನಾನು ಯೇಸು ಇದ್ದಾಗಿದ್ದೇನೆ. People will come in the street and nag you. ಮತ್ತು ಜನರು ಬಂದು ನಿಮಗೆ ಅವರು ಸತಾಯಿಸ್ತಾರೆ. But how you are going to react? ಆದ್ರೆ ನೀವೇಗೆ ಪ್ರತಿಕ್ರಿಯೆ ಕೊಡ್ತೀರಿ? Repeat in Kannada, all of you, the scripture. ಎಲ್ಲರೂ ಈ ವಾಕ್ಯವನ್ನು ಕನ್ನಡದಲ್ಲಿ ಹೇಳ್ರಿ. ನಿನ್ನ ಸಂಭಾಷಣೆಯು ಯಾವಾಗಲೂ ಕೃಪೆಯುಳ್ಳದಾಗಿಯೂ ಉಪ್ಪಿನಿಂದ ರುಚಿಯಾದದಂತೆಯೂ ಇರಲಿ. ಹೀಗೆ ನೀನು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುವಿ. ಇನ್ನೊಂದು ಸಾರಿ, ನನ್ನ ಸಂಭಾಷಣೆಯು ಯಾವಾಗಲೂ ಕೃಪೆಯುಳ್ಳದಾಗಿಯೂ ಉಪ್ಪಿನಿಂದ ರುಚಿಯಾದದ್ದಾಗಿಯೂ ಇರಬೇಕು. ಹೀಗೆ ನಾನು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದು ನನಗೆ ಗೊತ್ತಾಗುವುದು. Now look here. All of you lift your hand and say it happily. ಎಲ್ಲರೂ ಸಂತೋಷವಾಗಿ ನಿಮ್ಮ ಕೈಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಹೇಳ್ರಿ. ನನ್ನ ಸಂಭಾಷಣೆಯು ಯಾವಾಗಲೂ ಕೃಪೆಯುಳ್ಳದ್ದಾಗಿಯೂ
ಉಪ್ಪಿನಿಂದ ರುಚಿಯಾದದಂತೆಯೂ ಇರಲಿ. ಹೀಗೆ ನಾನು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದು ನನಗೆ ಗೊತ್ತಾಗುವುದು. Hallelujah. This suits you. ಇದು ನಿಮಗೆ ಚೆನ್ನಾಗಿ ಕಾಣ್ತದೆ. Gracious word suits you. ಕೃಪೆಯ ಮಾತುಗಳು ನಿಮಗೆ ಚೆನ್ನಾಗಿ ಕಾಣ್ತದೆ. Because you are a new creation. ಯಾಕಂದ್ರೆ ನೀನು ನೂತನ ಸೃಷ್ಟಿಯಾಗಿದ್ದೆ. You are like Jesus. ನೀನು ಯೇಸು ಇದ್ದಾಗೆ ಇದ್ದೆ. As Jesus is, now you are in this world. ಯೇಸು ಹೇಗೆ ಇದ್ದಾನೋ ಹಾಗೆಯೇ ನೀ ಈ ಲೋಕದಲ್ಲಿ ನಿದ್ದೀಯ. So your words will be always gracious. ನಿನ್ನ ಮಾತುಗಳು ಯಾವಾಗಲೂ ಕೃಪೆಯುಳ್ಳದ್ದಾಗಿದೆ. Amen. Say, my words will be always gracious. ನನ್ನ ಮಾತುಗಳು ಯಾವಾಗಲೂ ಕೃಪೆಯುಳ್ಳದ್ದಾಗಿದೆ. You see, it is not easy. You have to practice it. You have to decide now. I am going to put on Jesus Christ. ಇದು ಸುಮ್ಮನೆ ಆಗುವಂತ ವಿಷಯ ಅಲ್ಲ. ನಾವು ಇದಕ್ಕೆ ಕಾರ್ಯಕ್ಕೆ ತರುವಂತದ್ದಾಗಿದೆ. ನಾವು ನಿರ್ಧಾರ ಮಾಡಿ ಇದನ್ನು ಆಸೆಯಿಂದ ಮಾಡುವಂತದ್ದಾಗಿದೆ. If you decide, you can do. ನೀನು ನಿರ್ಧರಿಸುವುದಾದರೆ ಇದನ್ನು ಮಾಡಬಹುದು. And when you do it, people will accept you. ಮತ್ತು ನೀನು ಇದನ್ನು ಮಾಡುವಾಗ ಪ್ರತಿಯೊಬ್ಬರು ನಿನಗೆ ಸ್ವೀಕಾರ ಮಾಡ್ತಾರೆ. Because only this will suit you. ಯಾಕಂದ್ರೆ ಇದೇ ನಿನಗೆ ಚೆನ್ನಾಗಿ ಕಾಣ್ತದೆ. Tell your neighbor, this only will suit you. ಪಕ್ಕದವ್ರಿಗಳ್ರಿ ಇದೇ ನಿನಗೆ ಚೆನ್ನಾಗಿ ಕಾಣ್ತದೆ. That anger, shouting. Sometimes we by heart all cinema dialogues and talk, when we get angry. ಮತ್ತು ಈ ಒಂದು ಕೋಪ ಜಗಳ ಇದು ನಮಗೆ ಚೆನ್ನಾಗಿ ಕಾಣಲ್ಲ. ಕೆಲವು ಸಾರಿ ನಾವು ಈ ಕೋಪದ ಮಾತುಗಳು ಸಿನಿಮಾದಿಂದ ನಾವು ಬಾಯ್ಪಾಟ್ ಮಾಡ್ತೇವೆ. TV serial everywhere we talk, and when we get angry we talk like that. ಟಿವಿ ಸೀರಿಯಲ್ ನಿಂದ ಎಲ್ಲದರಿಂದ ನಾವು ತೆಗೆದುಕೊಳ್ತೇವೆ. ಕೋಪ ಬಂದಾಗ ಅದರಂತೆ ಮಾತಾಡ್ತೇವೆ. That is very low category. ಅದು ಬಹಳ ಕೀಳು ಮಟ್ಟದ ಸ್ವಭಾವ. It is like wearing lungi and sitting in managing director's chair. ಅದು ಈ ರೀತಿಯಾಗಿ ಹೋಲ್ತದೆ ಅಂದ್ರೆ ಲುಂಗಿ ಹಾಕಿಕೊಂಡು ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖ್ಯ ಅಧಿಕಾರಿಯ ಕುರ್ಚಿಯಲ್ಲಿ ಕೂತಂತೆ. We will put on Jesus. ಇಲ್ಲ, ನಾವು ಯೇಸುವನ್ನು ಧರಿಸಿಕೊಳ್ಳೋಣ. Hallelujah. ಹಲ್ಲೆಲೂಯಾ. You agree with me? ನನ್ನೊಟ್ಟಿಗೆ ಒಪ್ಪಿಕೊಳ್ತೀರಾ? I'll give one more illustration. I'll close it. ನಾನು ಇನ್ನೊಂದು ಉದಾಹರಣೆಯನ್ನು ಹೇಳಿ ಮುಗಿಸ್ತೇನೆ. Because see, our old man was bad. ನಮ್ಮ ಹಳೆ ಮನುಷ್ಯನು ಕೆಟ್ಟವನಾಗಿದ್ದ. He used to get angry. ಆತನಿಗೆ ಕೋಪ ಬರ್ತಾ He ಇತ್ತು. used to fight. ಆತನು ಜಗಳವಾಡ್ತಾ ಇದ್ದ. For him, no speed control. When he gets angry, he will go like anything. ಆತನಿಗೆ ಯಾವುದೇ ವೇಗದ ಮಿತಿ ಇರಲಿಲ್ಲ. ಕೋಪ ಬಂದ್ರೆ ಓಡದೆ. Because that time we were in sin. ಯಾಕಂದ್ರೆ ಆ ಸಮಯದಲ್ಲಿ That ಪಾಪಿಗಳಾಗಿದ್ವಿ. old man is dead. ಆ ಲೋಕದ ಮನುಷ್ಯ ಸತ್ತೋದ. Now we are in the throne. ಈಗ ನಾವು ಸಿಂಹಾಸನದ ಮೇಲೆ ಇದ್ದೇವೆ. So we should behave like people who are sitting on the throne. ಈಗ ನಾವು ಸಿಂಹಾಸನದ ಮೇಲೆ ಕೂತವರಂತೆ ನಾವು ವರ್ತಿಸಬೇಕು. Suppose, for example, ಉದಾಹರಣೆಗಾಗಿ one 80 years old lady or man, 80 ವರ್ಷದ ಒಂದು ಸ್ತ್ರೀ ಅಥವಾ ಒಂದು ಪುರುಷ, they go for a shopping. ಆ ಮುದುಕಿ ಒಂದು ಶಾಪಿಂಗ್ಗೆ ಹೋಗ್ತಾರೆ. They want to buy a dress. ಈಗ ಅವರು ಬಟ್ಟೆ ತಗೊಳ್ಬೇಕು. If she buys 15 years old girl's dress, you tell me what will happen. 80 ವರ್ಷದ ವಯಸ್ಸಿನವಳು 15 ವರ್ಷದ ಹುಡುಗಿ ಹಾಕಿಕೊಳ್ಳುವಂತ ಬಟ್ಟೆ ಆಕೆ ತಗೊಂಡ್ರೆ ಏನಾಗ್ತದೆ? Even shopkeeper will not show. ಆ ಅಂಗಡಿದವರೇ ತೋರ್ಸಲ್ಲ. Yes or no? ಹೌದಾ ಇಲ್ವಾ? Can you imagine 80 years old man wants to dress like a 15 years boy? ಊಹಿಸಿಕೊಳ್ಳ್ರಿ, 80 ವರ್ಷದ ಮುದುಕ 14 ವರ್ಷದ ಹುಡುಗನಂತೆ ಬಟ್ಟೆ ಹಾಕಿಕೊಳ್ಳೋದಕ್ಕೆ ಬಯಸ್ತಾನೆ. If you are there, what you will tell? ಮತ್ತು ಆ ಸ್ಥಳದಲ್ಲಿ ನೀವಿದ್ರೆ ಏನ್ ಹೇಳ್ತೀರಿ? What you will tell? ನೀವೇನ್ ಹೇಳ್ತೀರಿ? It doesn't suit you. ಇದು ನಿನಗೆ ಸೂಟ್ ಆಗಲ್ಲ, ಇದು ನಿನಗೆ ಚೆನ್ನಾಗಿ ಕಾಣಲ್ಲ. Okay, that time, not now. ಅದು ಆ ಸಮಯದಲ್ಲಿ ಪರವಾಗಿಲ್ಲ. Now you should dress according to your age, your respect. You deserve respect now. ಮತ್ತು ನೀವು ನಿಮ್ಮ ಮರ್ಯಾದೆಗೆ ತಕ್ಕಂತೆ ಮತ್ತು ನಿಮ್ಮ ವಯಸ್ಸಿಗೆ ತಕ್ಕಂತೆ ನೀವು ಬಟ್ಟೆ ಹಾಕಿಕೊಳ್ತೀರಿ. Now you deserve a respect because you are seated on the throne. ಯಾಕಂದ್ರೆ ನೀವು ಸಿಂಹಾಸನದ ಮೇಲೆ ಕೂತಿರುವ ಕಾರಣ ನಿಮಗೆ ಮರ್ಯಾದೆ ಸಿಗುವಂತದ್ದಾಗಿದೆ. Your neighbor can fight in the street. ನಿಮ್ಮ ನೆರೆಯವರು ಬೀದಿಯಲ್ಲಿ ಜಗಳ ಆಡಬಹುದು. Because there is no agape love inside. ಯಾಕಂದ್ರೆ ಒಳಗಡೆ ಆ ಅಗಾಪೆ ಪ್ರೀತಿ ಇಲ್ಲ. You have a agape love. ನಿಮ್ಮಲ್ಲಿ ಅಗಾಪೆ ಪ್ರೀತಿ ಇದೆ. You are an image of God. ನೀವು ದೇವರ ಸ್ವರೂಪವಾಗಿದ್ದೀರಿ. Put on Lord Jesus Christ. ಆ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. Say, I will put on Lord Jesus Christ. ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ನಾನು ಧರಿಸಿಕೊಳ್ಳುತ್ತೇನೆ. Means
I will talk like Jesus. ಅದರ ಅರ್ಥ ನಾನು ಯೇಸುವಂತೆ ಮಾತಾಡ್ತೇನೆ. My words will be gracious like Jesus. ನನ್ನ ಮಾತುಗಳು ಯೇಸುವಂತೆ ಕೃಪೆಯುಳ್ಳದಾಗಿರ್ತದೆ. I am going little by little. There is so much to teach. ಸ್ವಲ್ಪವಾಗಿ ಹೋಗ್ತಾ ಇದ್ದೇನೆ, ಹೇಳುವುದಕ್ಕೆ ಎಷ್ಟೋ ಇದೆ. So don't go on your feelings. ನಿಮ್ಮ ಭಾವನೆಗಳ ಮೂಲಕ ಹೋಗ್ಬೇಡ್ರಿ. Decide to put on Jesus Christ. ಯೇಸುವನ್ನು ಧರಿಸಿಕೊಳ್ಳುವುದಕ್ಕಾಗಿ ನಿರ್ಧಾರ ಮಾಡಿರಿ. You practice it in your family. ನಿಮ್ಮ ಕುಟುಂಬದಲ್ಲಿ ಇದನ್ನು ನೀವು ಕಾರ್ಯಕ್ಕೆ ತನ್ನಿರಿ. Things will change. ವಿಷಯಗಳು ಬದಲಾಗ್ತವೆ. You practice it with your neighbors. ನಿಮ್ಮ ಅಕ್ಕಪಕ್ಕದವರೊಟ್ಟಿಗೆ ಇದನ್ನು ಕಾರ್ಯಕ್ಕೆ ತನ್ನಿರಿ. Things will change. ವಿಷಯಗಳು ಬದಲಾಗ್ತವೆ. You practice it with those who hate you. ನಿಮ್ಮನ್ನು ದ್ವೇಷ ಮಾಡುವರೊಟ್ಟಿಗೆ ಇದನ್ನು ಮಾಡಿರಿ. Things will change. ಕಾರ್ಯಗಳು ಬದಲಾಗ್ತವೆ. Because God wants us to be like Him. ಯಾಕಂದ್ರೆ ದೇವರು ಬಯಸ್ತಾನೆ ನಾವು ಆತನಂತೆ ಇರಬೇಕೆಂಬುದಾಗಿ. We should be like our Father. ನಾವು ನಮ್ಮ ತಂದೆಯಂತೆ ಇರಬೇಕೆಂಬುದಾಗಿ. Amen. ಆಮೆನ್. You understand what I'm saying? ನಾಳಿದ ಅರ್ಥ ಆಯ್ತಾ ನಿಮ್ಮೆಲ್ಲರಿಗೆ? Shall we all stand up? ನಾವು ಎದ್ದುಕೊಳ್ಳೋಣ. Shall we all stand up? ನಾವೇ ಎದ್ದುಕೊಳ್ಳೋಣ. Oh Jesus. We will put on Lord Jesus Christ. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳೋಣ. We will behave like Him. ನಾವು ಆತನಂತೆ ವರ್ತಿಸೋಣ. We will talk like Him. ನಾವು ಆತನಂತೆ ಮಾತಾಡೋಣ. We will look like Him. ನಾವು ಆತನಂತೆ ನೋಡೋಣ. We will bear like Him. ನಾವು ಆತನಂತೆ ಸಹಿಸಿಕೊಳ್ಳೋಣ. We will endure like Him. ನಾವು ಆತನಂತೆ ತಾಳಿಕೊಳ್ಳೋಣ. Every eye be closed. ಪ್ರತಿಯೊಬ್ಬರ ಕಣ್ಣುಗಳು ಮುಚ್ಚಿರಲಿ. Every eye. ಪ್ರತಿಯೊಬ್ಬರ ಕಣ್ಣುಗಳು ಮುಚ್ಚಿರಲಿ. I'll tell you, you practice it, you will see a tremendous breakthrough in your family. ಇದನ್ನು ನೀವು ಕಾರ್ಯಕ್ಕೆ ತರುವುದಾದ್ರೆ ನಿಮ್ಮ ಕುಟುಂಬದಲ್ಲಿ ಅದ್ಭುತವಾದ ಬಿಡುಗಡೆಗಳನ್ನು ಕಾಣ್ತೀರಿ. Maybe till now you thought, tit for tat. If anybody says anything, I will give them back. Then you were having that attitude. ಮತ್ತು ಒಂದು ವೇಳೆ ಯಾರಾದರೂ ನಿನಗೆ ಏನಾದರೂ ಮಾಡಿದ್ರೆ ಅವರಿಗೆ ಪುನಃ ಹಾಗೆ ಮಾಡ್ತೇನೆ ಎಂಬುದಾಗಿ ಅಂತ ವರ್ತನೆಯಲ್ಲಿ ನೀನು ಇರುವುದಾದ್ರೆ, No, that is not your character. ಅದು ನಿನ್ನ ಸ್ವಭಾವ ಅಲ್ಲ. It doesn't suit you. ಅದು ನಿನಗೆ ಚೆನ್ನಾಗಿ ಕಾಣಲ್ಲ. Now you are seated on the throne. ಈಗ ನಿನ್ನ ಸಿಂಹಾಸನ ಮೇಲೆ ಕೂತಿದ್ದೆ. You should put on Jesus. ಕರ್ತನಾದ ಯೇಸುವನ್ನು ಧರಿಸಿಕೊಳ್ಳಿರಿ. Your words should be always gracious. ನಿನ್ನ ಮಾತುಗಳು ಯಾವಾಗಲೂ ಕೃಪೆಯುಳ್ಳದಾಗಿರಲಿ. Oh, thank you, Jesus. ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಕರ್ತನೆ, ಈ ಮುಂಜಾನೆ ನೀನು ಆಡಿರುವ ಪ್ರತಿಯೊಂದು ಮಾತುಗಳಿಗಾಗಿ ಸ್ತೋತ್ರ. ಈ ಎಲ್ಲ ಮಾತುಗಳು ಪ್ರತಿಯೊಬ್ಬರ ಹೃದಯದೊಳಗಡೆ ಹೋಗಿದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯ ಅದು ಮಳೆ ಹೇಗೆ ಬಿದ್ದು ಕರ್ತನೆ ಫಲ ಕೊಡದೆ ಹಿಂತಿರುಗುವುದಿಲ್ಲವೋ ಅದರಂತೆ ನಿನ್ನ ವಾಕ್ಯ ಎಂಬುದಾಗಿ ಕರ್ತನೆ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಕರ್ತನೆ, ಈ ವಾಕ್ಯವು ಪ್ರತಿಯೊಂದು ಹೃದಯ ಸ್ವೀಕಾರ ಮಾಡಿಕೊಂಡಿರುವಾಗ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಈ ವಾಕ್ಯವೆಂಬ ಬೀಜ ಪ್ರತಿಯೊಬ್ಬರಲ್ಲಿ 100ರಷ್ಟು ಫಲವನ್ನು ಕೊಡ್ತದೆ ಸ್ವಾಮಿ. ಕರ್ತನೆ, ನಿನ್ನನ್ನು ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ನಮಗೆ ಕಲಿಸಿಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಒಳಗಡೆ ಇರುವಂತ ಈ ನಿನ್ನ ಪ್ರೀತಿಯನ್ನು ನಾವು ಬಿಡುಗಡೆ ಮಾಡ್ತೇವೆ ಸ್ವಾಮಿ. ನಿರ್ಧಾರ ಮಾಡ್ತೇವೆ ಸ್ವಾಮಿ. ನಾವು ಆಶೆ ಮಾಡ್ತೇವೆ, ಪ್ರತಿದಿನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಮ್ಮ ಭಾವನೆಗಳು ಹೇಗಿರಬೇಕು, ನಮ್ಮ ಮಾತುಗಳು ಹೇಗಿರಬೇಕು, ನಮ್ಮ ಕ್ರಿಯೆಗಳು ಹೇಗಿರಬೇಕು, ಜನರೊಟ್ಟಿಗೆ ನಮ್ಮ ವರ್ತನೆಗಳು ಹೇಗಿರಬೇಕು. ನಾವು ಹೊರಗಡೆ ಹೋಗುವುದಕ್ಕಿಂತಲೇ, ಇನ್ನೊಬ್ಬರಿಗೆ ಭೇಟಿ ಆಗುವುದಕ್ಕಿಂತಲೇ, ಯಾವುದೇ ಸ್ಥಳಗಳಿಗೆ ಹೋಗುವುದಕ್ಕಿಂತಲೇ ಮೊದಲೇ ನಿರ್ಧಾರ ಮಾಡಿ ನಾವು ಹೋಗ್ತೇವೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಈ ವಾಕ್ಯದಂತೆ ನಾವು ಜೀವಿಸುವಂತೆ ಸಹಾಯ ಮಾಡು. ಕರ್ತನೆ, ನೀನು ಹೇಗೆ ಇದ್ದೀಯೋ ನಾವು ಈ ಲೋಕದಲ್ಲಿ ಹಾಗೆ ಇದ್ದೇವೆ ಸ್ವಾಮಿ. ಕೇವಲ ಬಲದಲ್ಲಲ್ಲ, ಕೇವಲ ಶಕ್ತಿಯಲ್ಲ, ಕೇವಲ ಮಹಿಮೆಯಲ್ಲ, ಆದರೆ ನಿನ್ನ ನಡತೆಯಲ್ಲಿ ಸ್ವಾಮಿ, ನಿನ್ನ ನಡತೆಯಲ್ಲೂ ಕೂಡ, ನಿನ್ನ ಸ್ವಭಾವದಲ್ಲೂ ಕೂಡ, ನಿನ್ನ ಮಾತುಗಳಲ್ಲೂ ಕೂಡ ಸ್ವಾಮಿ, ಸಂಪೂರ್ಣ ನೀನು ಹೇಗಿದ್ದೀಯೋ ಹಾಗೆ ಇದ್ದೇವೆ ಸ್ವಾಮಿ. ಕರ್ತನೆ, ಈ ಒಂದು ಪ್ರಕಟಣೆ ಜ್ಞಾನ ನಮ್ಮೆಲ್ಲರಲ್ಲಿ ಆಳವಾಗಿ ಇಳಿಯಲಿ ಸ್ವಾಮಿ. ಈ ನಿನ್ನ ಅಗಾಪೆ ಪ್ರೀತಿ ನಮ್ಮ ಕುಟುಂಬದಲ್ಲಿ, ನಮ್ಮ ನೆರೆಯವರಲ್ಲಿ ಅಪ್ಪ, ನಮಗೆ ದ್ವೇಷ ಮಾಡುವವರೊಂದಿಗೆ, ವೈರಿಗಳೊಂದಿಗೆ, ನಮಗೆ ಹಾಗೆ ಮಾಡುವವರೊಂದಿಗೆ ನಾವು ಈ ಪ್ರೀತಿಯನ್ನು ತೋರಿಸುವಂತೆ ನಮ್ಮೊಟ್ಟಿಗೆ ಮಾತಾಡಿದ್ದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನಿನ ಶಿಷ್ಯರಿಗೆ ಹೇಳಿದ್ದಿ ಸ್ವಾಮಿ, ಈ ಒಂದು ಆಜ್ಞೆಯನ್ನು ನಿಮಗೆ ಕೊಡ್ತೇನೆ, ನೀವು ನನ್ನ ಶಿಷ್ಯರು ಎಲ್ಲರೂ ತಿಳಿದುಕೊಳ್ಳುವಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ. ಕರ್ತನೆ,
ಈ ನಿನ್ನ ಪ್ರೀತಿಯ ಪ್ರಕಟಣೆ ಎಲ್ಲರಿಗೂ ಉಂಟಾಗುವಾಗ ನಾವು ನಿನ್ನ ಶಿಷ್ಯರು, ನಾವು ಕ್ರೈಸ್ತರು, ವಿಶ್ವಾಸಿಗಳೆಂಬುದಾಗಿ ಲೋಕಕ್ಕೆ ಗೊತ್ತಾಗುವಂಥದ್ದಾಗಿದೆ. ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ಎಲ್ಲ ನಕಾರಾತ್ಮಕವಾದ ಯೋಚನೆಗಳನ್ನು, ಎಲ್ಲ ಕರ್ತನೆ ಮೊಂಡತನವನ್ನು, ಎಲ್ಲ ಸೈತನ ಕಾರ್ಯಗಳನ್ನು, ಆಕಾಶದ ಪಕ್ಷಿಗಳನ್ನು, ಇಹಲೋಕದ ಭೋಗವನ್ನು, ಇಹಲೋಕದ ಚಿಂತೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಮುರಿದಾಕ್ತೇವೆ ಸ್ವಾಮಿ. ಕರ್ತನೆ, ನಮಗೆ ಖಂಡಿತವಾಗಿ ಗೊತ್ತು, ಈ ವಾಕ್ಯದ ನಿಮಿತ್ತದಿಂದಲೇ ಸನ್ನಿವೇಶಗಳು ಬರ್ತವೆ ಸ್ವಾಮಿ. ಆ ಸನ್ನಿವೇಶಗಳು ಬರುವಾಗ ಈ ವಾಕ್ಯದಂತೆ ಕಾರ್ಯ ಮಾಡ್ತೇವೆ ಸ್ವಾಮಿ. ಈ ವಾಕ್ಯದ ವಿರುದ್ಧವಾಗಿ ಮಾಡುವುದಿಲ್ಲ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಆಮೆನ್. Amen. May the grace of